ಮಳೆ 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 ಹಾಗಾದರೆ ಯಾವ ಯಾವ ಜಿಲ್ಲೆಗಳಿಗೆ ಮಳೆ ಬರುತ್ತೆ? ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಇಲ್ಲಿ ಪ್ರಾರಂಭ ಆಗಿರುವಂಥದ್ದು. ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಮಳೆ ಬರುತ್ತೆ, ಏನು ಕತೆ, ಪ್ರತಿಯೊಂದನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಮಳೆ ಹಾಗಾದರೆ ಯಾವ ಜಿಲ್ಲೆಗೆ ಬರುತ್ತೆ? ಜುಲೈ 18ರಿಂದ ಸ್ನೇಹಿತರೆ ಜುಲೈ 25ರವರೆಗೆ ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಮತ್ತು ಒಂದಿಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಕೂಡ ಘೋಷಿಸಲಾಗಿರುವಂಥದ್ದು. ಹಾಗಾದರೆ ಯಾವ ಜಿಲ್ಲೆಗಳಿಗೆ ಏನು ಕತೆ ಪ್ರತಿಯೊಂದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಒಂದಿಷ್ಟು ಜಿಲ್ಲೆಗಳಿಗೆ ಮಳೆ ಪ್ರಾರಂಭ ಆಗ್ತಾ ಇದೆ, ಒಂದಿಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಫಸ್ಟ್ ಬಂದುಬಿಟ್ಟು ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಈ ಎಲ್ಲ ಜಿಲ್ಲೆಗಳಿಗೂ ಫಸ್ಟ್ ಆಫ್ ಆಲ್ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಹಾಗಾದರೆ ಒಂದಿಷ್ಟು ಜಿಲ್ಲೆಗಳು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿ. ಈ ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು, ಈ ಎಲ್ಲ ಜಿಲ್ಲೆಗಳಿಗೂ ಹೇಳುವಂಥದ್ದು ನಾನು, ಎಲ್ಲ ಜಿಲ್ಲೆಗಳಿಗೂ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಅಂದರೆ ಈ ಇಷ್ಟು ಜಿಲ್ಲೆಗಳಿಗೆ, ಎಲ್ಲ ಜಿಲ್ಲೆಗಳಂದರೆ ಪ್ರತಿಯೊಂದು ಜಿಲ್ಲೆಗಳಿಗೆಲ್ಲ ಒಂದಿಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ, ಮತ್ತೊಮ್ಮೆ ಹೇಳ್ತೀನಿ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯವಿಲ್ಲ. ಒಂದಿಷ್ಟು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಆ್ಯಂಡ್ ಅದ್ರ ಜೊತೆಗೆ ನಾನು ಎಲ್ರಿಗೂ ಹೇಳುವಂಥದ್ದು, ಒಂದಿಷ್ಟು ಜನ ಕೇಳ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಎಲ್ಲ ಮಾಡ್ತಾ ಇದ್ದೀರಾ. ಇಲ್ಲಿ ಕೇಳಿಸ್ಕೊಳ್ಳಿ, ನೀವು ರೆಡ್ ಅಲರ್ಟನ್ನು ಘೋಷಣೆ ಮಾಡಿದ ತಕ್ಷಣ ಅಯ್ಯೋ ನಮಗೆ ಮಳೆ ಬಂದುಬಿಡುತ್ತೆ, ಅಯ್ಯೋ ನಮ್ಗೆ ಮಳೆ ಬಂದೇ ಬಿಟ್ಬಿಡುತ್ತೆ ಅನ್ನುವಂಥದ್ದಲ್ಲ. ಕೆಲವು ಬಾರಿ ಮಳೆ ಬರ್ದೇನೂ ಕೂಡ ಇರ್ಬೋದು. ಆದರೆ ರೆಡ್ ಅಲರ್ಟ್ ಅಂತಂದರೆ 100% ಆಗಿ ಮಳೆ ಬರುತ್ತೆ ಅಂತ ಬಂದೇ ಬರುತ್ತೆ ಸ್ನೇಹಿತರೆ. ಆ ಲೆವೆಲಿಗೆ 100% ಮಳೆ ಬಂದೇ ಬರುತ್ತೆ. ಹಾಗಾಗಿ ಎಚ್ಚರದಿಂದಿರಿ. ಆ್ಯಂಡ್ ಯಾವತ್ತೂ ಕೂಡ ಅಯ್ಯೋ ನಮಗೆ ಮಳೆ ಬರಲ್ಲ, ಏನಾಗಲ್ಲ ಅನ್ನುವಂಥದ್ದು ಇಟ್ಕೊಳ್ಬೇಡಿ. ನಾನು ಹೇಳುವಂಥದ್ದು ಮಳೆ ಬಂದೇ ಬರುತ್ತೆ ಸ್ನೇಹಿತರೆ. ಮಳೆಯನ್ನು ಯಾರಿಗೂ ಕೂಡ ತಡೀಲಿಕ್ಕಾಗಲ್ಲ. ಮಳೆಯಿಂದ ಸ್ವಲ್ಪ ಎಚ್ಚರವಾಗಿರಿ. ನಾನು ಫಸ್ಟಿಗೆ ಹೇಳುವಂಥದ್ದು ಮಳೆಯಿಂದ ಎಚ್ಚರವಾಗಿರಬೇಕು. ಹಾಗಾಗಿ ಮಳೆ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವ ಲೆವೆಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ಹಾಗೆ ಮಳೆಯಿಂದ ಎಚ್ಚರವಾಗಿರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಆ್ಯಂಡ್ ಇದಾದ ಮೇಲೆ ನಾನು ಎಲ್ಲ ಜಿಲ್ಲೆಗಳ ರೈತರಿಗೂ ಹೇಳುವಂಥದ್ದು, ನಿಮ್ಮ ಬೆಳೆ ಹಾನಿ ಆಗಿರ್ಬೋದು, ಎಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಹಾಗಾಗಿ ರೈತರಿಗೆ ತುಂಬ ಲಾಸ್ ಆಗ್ತಾ ಇರುವಂಥದ್ದು. ಆ್ಯಂಡ್ ಅದಾದಮೇಲೆ ಕೇಳಿ, ಫಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಇಲ್ಲಿ ಮಂಡ್ಯ, ಮೈಸೂರು, ಕೋಲಾರ, ಕೊಪ್ಪಳ, ಬೀದರ್, ಈ ಇಷ್ಟು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡಿರುವಂಥದ್ದು. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಐ ಥಿಂಕ್ ಎಲ್ಲ ಸೇಫ್ ಅಂತ ಹೇಳ್ತಾ ಇರುವಂಥದ್ದು ಚಿತ್ರದುರ್ಗ ಆ್ಯಂಡ್ ಬಾಗಲಕೋಟೆ, ಕಲಬುರಗಿ, ಆ್ಯಂಡ್ ಐ ಥಿಂಕ್ ಇನ್ನೂ ಎಕ್ಸೆಟ್ರಾ ಉಳಿದ ಜಿಲ್ಲೆಗಳು ಸೇಫ್ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ನಿಮಗೆ ಇಲ್ಲಿ ಈ ಸೇಫ್ ಅಂತಂದರೆ ಈಗ ಮಳೆ ಬರಲ್ಲ ಅಂತ ಏನಲ್ಲ, ಅಂದರೆ ನಿಮ್ಗೆ ಬರಬಹುದು. ಹವಾಮಾನ ಇಲಾಖೆ ಪ್ರಕಾರ, ಪ್ರಿಡಿಕ್ಷನ್ ಪ್ರಕಾರ, ಅನಾಲಿಸಿಸ್ ಪ್ರಕಾರ, ಅವರ ರೀತಿಯಲ್ಲಿ ಹೇಳಬೇಕಂತಂದರೆ ಅವರು ಯಾವ ರೀತಿ ಅನಾಲಿಸ್ ಮಾಡಿದ್ದಾರೆ ಅದ್ರ ಪ್ರಕಾರ ಸೇಫ್. ಅರ್ಥ ಆಯ್ತಾ? ಆ ಕ್ಷಣದಲ್ಲಿ ಬರ್ಬೋದು, ಈಗ ನಾಳೆನೂ ಬರ್ಬೋದು ಮಳೆ, ಆದರೆ ಈಗ ಎಟ್ ಪ್ರೆಸೆಂಟ್ ಸೇಫ್. ಆ ಜಿಲ್ಲೆಗಳು ಸುರಕ್ಷಿತವಾಗಿರುವಂಥ ಜಿಲ್ಲೆಗಳಂತ ಹೇಳ್ತಾ ಇರುವಂಥದ್ದು. ಅಂದರೆ ಯಾವ ಲೆವೆಲಿಗೆ ರೈತರಿಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತಂದರೆ ಬೆಳೆಗಳ ಹಾನಿ ಆಗ್ತಾಯಿದೆ, ಮಳೆ ಬಂದು ಪ್ರಾಬ್ಲಮ್ ಆಗ್ತಾಯಿದೆ. ಇದು ಏನಂತಂದರೆ ನಾನು ಹೇಳುವಂಥದ್ದು ಈ ರೀತಿ ಪ್ರಾಬ್ಲಮ್ ಮಾಡ್ಕೊಳ್ಬಾರ್ದು. ಮತ್ತು ಇನ್ನೊಂದು ವಿಚಾರ, ಬೆಳೆಗಳೆಲ್ಲ ಪ್ರಾಬ್ಲಮ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಅದು ಬೇಜಾರಾಗುವಂಥ ಸಂಗತಿ ಅಲ್ವಾ? ಹಾಗಾಗಿ ಆಗಬಾರ್ದದು ಆ ರೀತಿ, ಬೆಳೆ ಒಂದು ನಾಶ ಆಗಬಾರ್ದು. ಮತ್ತು ನಾವು ಯೋಚನೆ ಹೆಂಗೆ ಮಾಡಬೇಕಪ್ಪ ಅಂತಂದರೆ ಏನೂ ಮಾಡಲಿಕ್ಕಾಗಲ್ಲ. ನೀವೀಗ ಮಳೆ ಬಂದು ಕೊಚ್ಕೊಂಡು ಹೋಯ್ತು ಅಂತ ಇಟ್ಕೊಳ್ಳಿ, ಏನು ಮಾಡಲಿಕ್ಕಾಗತ್ತೆ? ಏನೂ ಮಾಡಲಿಕ್ಕಾಗಲ್ಲ. ಇದೇ ದೊಡ್ಡ ಪ್ರಾಬ್ಲಮ್ ಆಗುವಂಥದ್ದು. ಅದೇ ಹೇಳುವಂಥದ್ದು ನಾನು, ಆ ರೀತಿ ಮಾಡಲೇಬಾರ್ದು. ಆ್ಯಂಡ್ ಆ ರೀತಿ ಪ್ರಾಬ್ಲಮ್ ಆಗಲೇಬಾರ್ದು ಯಾರಿಗೂ ಕೂಡ. ಆ್ಯಂಡ್ ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕಮೆಂಟ್ ಬಾಕ್ಸಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದಿರಿ ನನಗೆ, ಸರ್ ನಮಗೆ ಈ ಲೆವೆಲಿಗೆ ಮಳೆ ಬರ್ತಾಯಿದೆ ಹಂಗೆ ಅಂತ. ನಾನು ಹೇಳುವಂಥದ್ದು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಐ ಥಿಂಕ್ ನಿಮ್ಮೆಲ್ರಿಗೂ ಗೊತ್ತಿದೆ ಯಾವ ಲೆವೆಲಿಗೆ ಈ ರೀತಿ ಮಳೆ ಬರ್ತಾಯಿದೆ ಅಂತ. ಹಾಗಾಗಿ ಡೆಫಿನೆಟಾಗಿ ರೈತರಿಗೆಲ್ಲ ತುಂಬ ಸಿಕ್ಕಾಪಟ್ಟೆ ಲಾಸ್ ಆಗ್ತಾಯಿದೆ. ಯಾಕಂತಂದರೆ ಕೆಲವರಿಗೆ ಎಲ್ರಿಗೂ ಗೊತ್ತಿದೆ, ನಿಮ್ಮೆಲ್ರಿಗೂ ಗೊತ್ತಿದೆ, ನಾನು ಹೇಳಬೇಕಂತ ಏನಿಲ್ಲ. ಯಾಕಂತಂದರೆ ರೈತರು ಎಷ್ಟು ಕಷ್ಟಪಡ್ತಾ ಇದ್ದಾನಂತ ನಮಗೂ ಗೊತ್ತಿದೆ. ಆ್ಯಂಡ್ ನಾನು ಹೇಳುವಂಥದ್ದು ಯಾವ ಲೆವೆಲಿಗೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಮಳೆ ಬಂದಾಗ ಆ ಲೆವೆಲಿಗೆ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ನಾನು ಹೇಳುವಂಥದ್ದು ಇದೇ ರೀತಿ ಅಪ್ಡೇಟ್ ಬೇಕಂತಂದು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಹೇಳುವಂಥದ್ದು ನಾನು. ಆ್ಯಂಡ್ ಈ ಎಲ್ಲ ಜಿಲ್ಲೆಗಳಿಗೂ ಪಕ್ಕಾ ಮಳೆ ಬಂದೇ ಬರುತ್ತೆ. ಆ್ಯಂಡ್ ಪ್ರತಿಯೊಂದು ಜಿಲ್ಲೆಗೂ ಯಾವ ಲೆವೆಲಿಗೆ ಮಳೆ ಬರುತ್ತೆ ಅಂದರೆ ಆ ಲೆವೆಲಿಗೆ ಬರುತ್ತೆ. ಆ್ಯಂಡ್ ಈ ಬಾರಿ ಮಾನ್ಸೂನ್ ಲೇಟ್ ಬಂದರೂ ಕೂಡ ಯಾವ ಲೆವೆಲಿಗೆ ಮಳೆ ಬರ್ತಾಯಿದೆ ಅಂತ ಯೋಚನೆ ಮಾಡಿ. ಹಾಗಾಗಿ ಬರಲ್ಲ ಮತ್ತು ಹಾಗೆ ಹೀಗೆ ತಿಳ್ಕೊಳ್ಳೋ ತಪ್ಪಾಗುತ್ತೆ. ಅಂದರೆ ಈಗ ಮಳೆನೇ ಬರಲ್ಲ ಅನ್ನುವಂಥ ತಿಳ್ಕೊಳ್ಳುವಂಥ ತಪ್ಪಾಗುತ್ತೆ. ಹಾಗಾಗಿ ತುಂಬ ಬಾರಿ ಅನ್ಸುತ್ತೆ ನಮಗೆ ಮಳೆಯಿಂದ ಏನಾಗಲ್ಲ, ಮಳೆ ಬರಲ್ಲ ಅಂತ. ಈಗ ಹೆಂಗೆ ಬಂತು ನೋಡಿ. ನಾನು ಅದೇ ಹೇಳುವಂಥದ್ದು, ಮಳೆ ಬರಲ್ಲ ಅಂತ ತಿಳ್ಕೊಂಡ್ರೆ ಅದೇ ನಮ್ಮ ದೊಡ್ಡ ತಪ್ಪು. ಹಾಗಾಗಿ ಮಳೆ ಯಾವ ಲೆವೆಲಿಗೆ ಬಂತಂದರೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಆ್ಯಂಡ್ ಕೆಲವೊಂದು ಜಿಲ್ಲೆಗಳಿಗಂತೂ ನಿಮ್ಗೆ ಗೊತ್ತೇ ಇದೆ ಬಿಡಿ ಯಾವ ಲೆವೆಲಿಗೆ ಮಳೆ ಬರ್ತಾಯಿದೆ, ಯಾವ ಲೆವೆಲಿಗೆ ಮಳೆ ಬರ್ತಾಯಿದೆ ಈಗ ಎಟ್ ಪ್ರೆಸೆಂಟಲ್ಲಿ ಬರ್ತಾಯಿದೆ.
ಆ್ಯಂಡ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಬಿಡಿ. ಹಾಗಾಗಿ ನಾನು ಹೇಳುವಂಥದ್ದು ಇಷ್ಟೇ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾವುದೇ ಜಿಲ್ಲೆ ಆಗಲಿ ಡೆಫಿನೆಟಾಗಿ ನಾನು ಹೇಳುವಂಥದ್ದು, ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ, ನಿಮ್ಮ ಜಿಲ್ಲೆ ಯಾವುದು, ನಿಮ್ಮ ಊರು ಯಾವುದು, ಮಳೆ ಬರ್ತಾ ಇದೆಯಾ, ಮಳೆ ಇಲ್ವಾ, ಮತ್ತು ನಿಮ್ಮ ಹೆಸರನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಕಮೆಂಟ್ ಮಾಡ್ಕೊಳ್ಳಿ, ನಿಮ್ಮ ಅನಿಸಿಕೆ ಏನಿದೆ ತಿಳಿಸ್ಕೊಡಿ. ದಯವಿಟ್ಟು ಎಲ್ರಿಗೂ ಹೇಳುವಂಥ ನಿಮ್ಮ ಅನಿಸಿಕೆ ಏನಿದೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಪ್ರತಿಯೊಬ್ಬರಿಗೂ ಜಿಲ್ಲೆಗೂ ಮಳೆ ಬರಲಿ, ಆದರೆ ಹಾನಿ ಆಗೋದು ಬೇಡ ಅಂತ ಹೇಳ್ತಾ ಇವತ್ತೊಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಮ್ಮೊಂದು ಅಪ್ಡೇಟ್ ಮೇಡ್ಸ್ ಕನ್ನಡ ಚಾನಲ್ಗೆ ದಯವಿಟ್ಟು ಇದೇ ರೀತಿ ಅಪ್ಡೇಟ್ಗಳು ಬೇಕಂತಂದರೆ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.